₹3,300 ಒಂದು ಟನ್ನಿಗೆ. ಅವರು ಎಷ್ಟು ನಿಗದಿ ಮಾಡಿದರು? 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ₹3,550 ₹3,550 ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್ಸು, ಹಾರ್ವೆಸ್ಟಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದರು. ಸುಮಾರು ₹800-900 ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ. ಅದು ಕಳೆದ್ರೆ ಎಷ್ಟಾಪ ಉಳಿತದೆ? ₹3,550 ₹2,750 ಉಳಿತದೆ. ಅವ್ರು ಕೊಡೋದು ಅಷ್ಟು. FRP ನಿಗದಿ ಮಾಡೋರು ಅಧಿಕಾರ ಇರೋದು ಅವ್ರಿಗೆ. ಇದರಲ್ಲಿ ಕಲ್ಟಿವೇಶನ್ ಕಾಸ್ಟು ಲೆಕ್ಕ ಹಾಕೊಂಡು ಮಾಡಬೇಕು, ಗೊಬ್ಬರ ಹಾಕಿದ್ನೂ ಮಾಡಬೇಕು. ಇದೆಲ್ಲ ಮಾಡಿದ್ರೂ ಕೂಡ ರೈತರು FRP ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಗೆಹರಿಸಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ, ರಾಜ್ಯ ಸರ್ಕಾರನೇ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ. ₹3,200 DC ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಪ್ಪಿರಲಿಲ್ಲ ರೈತರು. ಆಮೇಲೆ ₹50 ಫ್ಯಾಕ್ಟ್ರಿಯವ್ರು ಕೊಡಿ, ₹50 ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ ₹3,300 ಒಪ್ಪಂದ ಆಯಿತು. ಬಹುಶಃ ಇವತ್ತು ಮುಧೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ದಿನ ಆದರೂ ಕೂಡ ಬಿಜೆಪಿಯವರು ಇದನ್ನು ಎತ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ನೀರಿನ ವಿವಾದನೂ ಕೂಡ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ. ಹುಬ್ಬಳ್ಳಿ ಧಾರವಾಡದವರು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿಂದ MP ಆಗಿರೋದು, ಅಲ್ಲಿಂದ ಮಿನಿಸ್ಟರ್ ಆಗಿರೋದು, ಅಲ್ಲಿಂದ ಗೆದ್ದೋಗಿ ಮಿನಿಸ್ಟರ್ ಆಗಿರೋದು ಕೇಂದ್ರದಲ್ಲಿ. ಮಹದಾಯಿ ಯೋಜನೆ ಇದೆಯಲ್ಲ, ಇತ್ಯರ್ಥ ಆಗಿ ಬಹಳ ವರ್ಷ ಆಯಿತು. ಪರಿಸರ ಅನುಮತಿ ಕೊಡ್ಸಕ್ಕಾಗಿಲ್ಲ. ಏನಪ್ಪ ಪರಿಸರ ಅನುಮತಿ ನೋಡಿ, ಯಾರು ಕೇಳ್ತಾರೆ ಅವ್ರನ್ನೇ ಜಾಸ್ತಿ ಒತ್ತಾಯ ಮಾಡೋದು, ಅವ್ರ ಮೇಲೆ ಒತ್ತಡ ಹಾಕೋದು ಜಾಸ್ತಿ. ಯಾರು ಕೇಳಲ್ಲ ಅವ್ರನ್ನ ಕೇಳೋದೇ ಇಲ್ಲ. ಅವ್ರ MP ಗಳನ್ನೂ ಕೇಳಲ್ಲ. ಇದು ದುರಂತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಹ್ಲಾದ್ ಜೋಶಿ ಒಂದು ದಿನ ಜಲಸಂಪನ್ಮೂಲ ಸಚಿವರ ಹತ್ರ ಮಾತಾಡಿದಾರ? ಯಾವತ್ತಾರು ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾರ? ಎಷ್ಟು ವರ್ಷ ಆಯಿತು? ಫಾರೆಸ್ಟ್ ಕ್ಲಿಯರೆನ್ಸು, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಇದನ್ನು ಮಾಡಿಕೊಡೋರು ಯಾರು? ಹಿಂದೆ ಇದ್ದಾಗ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ನೀವು ಗೋವಾದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಹೇಳೋದು, ಇಲ್ಲಿ ಹೇಳೋದು ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಅನ್ನೋದು. ಹಾಗಾದ್ರೆ ನಿಮ್ದೇನು ಕೆಲಸ? ಇದನ್ನೆಲ್ಲ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಮಹದಾಯಿ ವಿವಾದ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಮೇಕೆದಾಟು ವಿವಾದ ಇರ್ಬೋದು,
ಆಮೇಲೆ ಕೃಷ್ಣ ಮೂರನೇ ಹಂತದ ಯೋಜನೆ ವಿವಾದ ಇರ್ಬೋದು, ಇದನ್ನೆಲ್ಲ ಪುಸ್ತಕದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ, ಅಂಕಿಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಟೈಮ್ ಎಲ್ಲಿ ಸಿಗ್ತಪ್ಪ ನಿಮಗೆ? ರಾತ್ರಿ 12 ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ. ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪರೇಟರಿ ವರ್ಕು ಭಾಳ ಇರ್ತದೆ. ವಿಷಯ ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅಂಕಿಅಂಶಗಳನ್ನು ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕಂತಂದರೆ ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ. ಅಂತರರಾಜ್ಯ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು 12 ವರ್ಷ 13 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೀನಿ. ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯೋಕ್ಕಾಗೇ ಇಲ್ಲ ನನ್ನ ಕೈಲಿ. ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯೋಕ್ಕಾಗಿಲ್ಲ. ಶಿವಕುಮಾರ್ ಭಾಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತಾಗಬೇಕು. ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು. ನಾನು ಯಾಕೆ ಇದು ಮಾತಾಡಿದೆ ಅಂತಂದರೆ, BJP-ಅವರಿಗೆ ಇವತ್ತಿನವರಿಗೆ ಒಂದು ವಿಚಾರ ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡೋಣ. ಇವತ್ತು ನೋಡಿ, ಈಗ ಸಕ್ಕರೆ ಬೆಲೆ 31 ರೂಪಾಯಿ ಒಂದು ಕೆಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯಿತು. 41 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತಿನವರೆಗೆ MSP ನಿಗದಿ ಮಾಡೋಕ್ಕಾಗಿಲ್ಲ. ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು. ನಮ್ಮ ಜನಗಳಿಗೆ ಗೊತ್ತಾಗಬೇಕು. ನಾವು ಪಾರದರ್ಶಕವಾಗಿರಬೇಕು. ಸರ್ಕಾರ ಅಂತಂದರೆ ಪಾರದರ್ಶಕವಾಗಿರಬೇಕು. ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನು ಅವರು ಪುಸ್ತಕದ ರೂಪದಲ್ಲಿ ವಿವಾದ, ಒಪ್ಪಂದ ಮತ್ತು ತೀರ್ಪುಗಳು. ನಾವು ಕರ್ನಾಟಕ ಇದೆಯಲ್ಲ, ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ರಾಜಸ್ಥಾನ ನಂಬರ್ 1, ನಾವು ನಂಬರ್ 2. ಸುಮಾರು 79% ಒಣಭೂಮಿ ಇರ್ತಕ್ಕಂಥ ಪ್ರದೇಶ ನಮ್ಮದು. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನದಿಗಳಿದ್ದಾವಲ್ಲ, ಈ ನದಿಗಳಿಂದ 3440 TMC ನೀರು ಸಿಗ್ತದೆ. 3440 TMC ನೀರು ಸಿಗುತ್ತೆ. ಆದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಕೋರ್ಟ್ನಲ್ಲಿ ಅಲಾಟ್ ಆಗಿರೋದು ಅಂತಂದರೆ 1272 TMC ನೀರು. 16 ಬಳಸ್ಕೊಳ್ಬೇಕಲ್ಲ, ಅದು ಬಳಸ್ಕೊಳ್ಳಕ್ಕೂ ಈ ವಿವಾದಗಳು ಶುರುವಾಗ್ಬಿಟ್ಟಿದೆ. 100 ವರ್ಷ ನಡೆದು ಕಾವೇರಿ ಇತ್ಯರ್ಥ ಆಯಿತು. ಸುಪ್ರೀಂ ಕೋರ್ಟ್ನವರು ಅಂತಿಮವಾಗಿ ಮಾಡಿದ್ರು. ಈಗ ಮೇಕೆದಾಟಿ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗೇನೋ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಹೋಗಿದ್ರಲ್ಲ, ಚಾಲೆಂಜ್ ಮಾಡಿದ್ರಲ್ಲ, ಮೇಕೆದಾಟು ಮಾಡಬಾರ್ದು ಅಂತೇಳಿ ರೈತರು ಹೋಗಿದ್ರಲ್ಲ ತಮಿಳ್ನಾಡಿನವರು, ಅದು ವಜಾ ಆಗಿದೆ. ಇನ್ನು ಮುಂದೆ ಬಳಸ್ಕೊಳ್ತಕ್ಕಂಥದ್ರ ಕೆಲಸ ಮಾಡಬೇಕಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ
ಅದು ಅನುಮತಿ ಕೊಡಬೇಕಲ್ಲ. ಅದು ಅನುಮತಿ ಕೊಟ್ಟು ನಾವು ಮೇಕೆದಾಟನ್ನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ತಮಿಳ್ನಾಡಿನವರು ಹೋಗಿದ್ರಪ್ಪ, ಅದು ವಜಾ ಆಗಿದೆ. ಇನ್ನು ಮುಂದೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ. ಸೊ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಹಾಗಾದಾಗ ಮಾತ್ರ ನಾವು ಮೇಕೆದಾಟು ಏನು ಸಮಾನಾಂತರ ಜಲಾಶಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದು ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ನೀರಾವರಿ ಮಂತ್ರಿ, ಜಲಸಂಪನ್ಮೂಲ ಮಂತ್ರಿ ಇವ್ರ ಕಾಲದಲ್ಲೇ ಇದನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಇನ್ನೂ 2.5 ವರ್ಷ ಈಗ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ, ಇನ್ನೂ 2.5 ವರ್ಷ ನಾವು ಇರ್ತೀವಿ. ಮತ್ತೆ 28ರಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ನನಗಂತೂ ವಿಶ್ವಾಸ ಇದೆ 100ಕ್ಕೆ 100 ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ 28ರಲ್ಲಿ. ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅದರಿಂದ ಈ ನೀರಾವರಿ ನೀರಿದೆಯಲ್ಲ, ಇದನ್ನು ಸಂಪೂರ್ಣವಾಗಿ ನಮಗೆ ಸಿಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ನೀರಿನ ಹೆಜ್ಜೆ ಇದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಜನರ ಮುಂದೆ ಈ ಪುಸ್ತಕ ಇವತ್ತು ಅನಾವರಣ ಆಗಿದೆ. ನೀವೆಲ್ಲ ಓದ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನೀವು ಓದಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಬೇಡಿ, ಡಿ.ಕೆ. ಶಿವಕುಮಾರ್ಗೆ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಏನಾದರೂ ಅಗತ್ಯ ಬಿದ್ದರೆ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಕ್ಕಂಥ ಈಸ್ ವಿತ್ ಓಪನ್ ಮೈಂಡ್ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.